ಇನ್ನು ಹಾಸನ ಜಿಲ್ಲೆಯಾದ್ಯಂತವೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ದೊಡ್ಡ ತಪ್ಪಲು ಬಳಿ ಮತ್ತೆ ಭೂಕುಸಿತದ ಆತಂಕ ಈಗ ಎದುರಾಗಿದೆ ಜನರಿಗೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ವಾಹನ ಸವಾರರಿಗೆ ಆತಂಕ ಹೆಚ್ಚಾಗಿದೆ. ಈಗಾಗಲೇ ವಾಹನ ಸವಾರರಿಗೆ ತಾಲೂಕು ಆಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ಕಳೆದ ವರ್ಷ ಇದೇ ಸ್ಥಳದಲ್ಲಿ ಭೂಕುಸಿತ ಸಂಭವಿಸಿತ್ತು. ಸರಿ, ಅದಕ್ಕೋಸ್ಕರ ಏನ್ ಪರಿಹಾರ ತೆಗೆದುಕೊಂಡಿದ್ದೀರಾ, ಏನ್ ಕ್ರಮ ತೆಗೆದುಕೊಂಡಿದ್ದೀರಾ ಸ್ಥಳೀಯರು ಪ್ರಶ್ನೆ ಮಾಡ್ತಿದ್ದಾರೆ. ಸ್ಥಳಕ್ಕೆ ತಾಲೂಕು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಇದನ್ನೇ ಮಾಡ್ತಾ ಹೋದ್ರೆ ಗುಡ್ಡ ಕುಸಿತ ಆಗ್ತಾ ಇರುತ್ತೆ, ಸಾವನ್ನಪ್ತಾ ಇರ್ತಾರೆ. ನೀವು ಅಧಿಕಾರಿಗಳು ಬಂದು ಭೇಟಿ ಕೊಡ್ತಾ ಇರ್ತೀರಾ, ಬಟ್ ಶಾಶ್ವತ ಪರಿಹಾರ ಏನು? ಯಾಕಾಗಲ್ಲಿ ಗುಡ್ಡ ಕುಸಿತ ಆಗುತ್ತೆ? ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡಿರೋದ್ರಿಂದ ಗುಡ್ಡ ಕುಸಿತಗಳಾಗುತ್ತೆ ಅನ್ನೋದು ಜನರ ಆರೋಪ. ಹೌದು, ಅವೈಜ್ಞಾನಿಕವಾಗಿನೇ ಹಾಗಾದ್ರೆ ನೀವು ರಸ್ತೆ ನಿರ್ಮಾಣ ಮಾಡಿದ್ದೀರಾ? ಅದಕ್ಕೇನು ಪರಿಹಾರ? ಇಂಜಿನಿಯರ್ಗಳಿಗೆ ಏನು ಹೇಳ್ತಾರೆ? ಅದನ್ನು ನೀವು ನೋಡ್ಕೋಬೇಕಲ್ವಾ, ಅದರತ್ತ ಗಮನ ಹರಿಸ್ಬೇಕಲ್ವಾ? ವಾಹನ ಸವಾರರು ಎಲ್ಲಿಂದ ಎಲ್ಲೆಲ್ಲಿಗೋ ಪ್ರವಾಸಕ್ಕೆ ಅಂತ ಬರ್ತಿರ್ತಾರೆ, ಟ್ರಿಪ್ ಹೋಗ್ತಾ ಇರ್ತಾರೆ. ಈ ರೀತಿ ಭೂಕುಸಿತ ಆಯಿತು ಅಥವಾ ಗುಡ್ಡ ಕುಸಿತ ಆಯಿತು, ಮರ ಬಿತ್ತು ಅಂದರೆ ಯಾರು ಜವಾಬ್ದಾರಿ? ಆಯಾ ಜಿಲ್ಲಾಡಳಿತ ಅದಕ್ಕೆ ಸಂಬಂಧಪಟ್ಟಂತೆ ಜವಾಬ್ದಾರಿ ವಹಿಸ್ಕೊಳ್ಬೇಕಲ್ವಾ? ಎಲ್ಲೆಲ್ಲಿ ಮಳೆಯಿಂದ ಏನೇನು ಅವಾಂತರಗಳು ಈ ಹಿಂದೆ ಆಗಿದ್ವೋ, ಈ ವರ್ಷ ಅವಾಂತರಗಳಾಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ. ಇನ್ನೂ ಕೂಡ ಯಾವ ಸಿದ್ಧತೆನೂ ಆಗ್ತಾ ಇಲ್ಲ. ರಾಜ್ಯದಾದ್ಯಂತ ಏನೇನು ಅವಾಂತರಗಳಾಗ್ತಿದ್ದಾವೆ ಗಮನಿಸ್ತಾ ಇದ್ದೀರಾ. ಗುಡ್ಡ ಕುಸಿತ, ಅಲ್ಲಲ್ಲಿ ಮಣ್ಣು ಕುಸಿತ ಆಗ್ತಾ ಇರುವಂಥದ್ದಿರ್ಬೋದು, ಮರಗಳು ಬೀಳ್ತಾ ಇರೋದಿರ್ಬೋದು. ಅಟ್ಲೀಸ್ಟ್ ಮರಗಳ ತೆರವನ್ನು ಮಾಡ್ಬೋದು. ಮರ ಬೀಳುವಂಥ ಸ್ಥಿತಿಯಲ್ಲಿದ್ದರೆ ಕಟಾವು ಮಾಡ್ಬೋದು, ತೆರವು ಮಾಡ್ಬೋದು. ಅದ್ರ ಕಡೆನೂ ಗಮನ ಹರಿಸ್ತಾ ಇಲ್ಲ. ಇನ್ನು ಗುಡ್ಡ ಕುಸಿತ ಯಾವ ಪ್ರದೇಶದಲ್ಲಿ ಆಗುತ್ತೆ ಅನ್ನೋದು ಗೊತ್ತಿದೆ. ಸರಿ, ಅದನ್ನು ಯಾವ ರೀತಿಯಾಗಿ ಅವೈಜ್ಞಾನಿಕವಾಗಿ ದಾರಿ ಮಾಡಿ ಎಲ್ಲ ಹಾಳು ಮಾಡಿದ್ದೀರೋ ಅದನ್ನು ಸರಿಪಡಿಸೋದು ಕೂಡ ನಿಮ್ಮ ಕೈಯಲ್ಲೇ ಇರೋದಲ್ವಾ? ಸಾರ್ವಜನಿಕರು, ಜನಸಾಮಾನ್ಯರು, ಸಾಮಾನ್ಯ ಪ್ರಜೆಗಳು ಇದಕ್ಕೆ ಬಲಿಯಾಗಬೇಕಾ? ಹಾಗಾದ್ರೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಸಮಸ್ಯೆ. ಆ ಕಡೆ JCB ಮಣ್ಣು ಹಾಕ್ಸ್ಕೊಳ್ಳಿ. ಬನ್ನಿ 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 ಬನ್ನಿ.